ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಿಂದ 2 ವಾಟ್ಸಪ್ ಅಕೌಂಟು ಹೇಗಪ್ಪ ಉಪಯೋಗಿಸುವುದು ಅಂತ ತೋರಿಸ್ಕೊಡ್ತೇನೆ. ಎಲ್ಲರೂ ಗಮನವಿಟ್ಟು ಸ್ಕಿಪ್ ಮಾಡದೆ ಕೊನೆಯ ತನಕ ವಿಡಿಯೋವನ್ನು ಗಮನಿಸಿ. ಓಕೆ, ಮೊದಲು ನಿಮ್ಮ ವಾಟ್ಸಪ್ ಅಕೌಂಟಿಗೆ ಹೋಗ್ಬಿಟ್ಟು ಮೇಲ್ಗಡೆ ರೈಟ್ ಸೈಡಿಗೆ 3 ಡಾಟ್ಸ್ ಇದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಸೆಟ್ಟಿಂಗಿಗೆ ಹೋಗಿ, ಆಯಿತಾ. ಸೆಟ್ಟಿಂಗಿಗೆ ಹೋಗಿ ಆದಮೇಲೆ ಅಕೌಂಟ್ ಅಂತ ಇದೆಯಲ್ವಾ, ಅಕೌಂಟಿಗೆ ಹೋಗಿ ಆದಮೇಲೆ ಇಲ್ಲಿ ನೋಡಿ ಸೆಕ್ಯೂರಿಟಿ ನೋಟಿಫಿಕೇಷನ್ಸ್, ಪಾಸ್ ಕೀ, ಇಮೇಲ್ ಅಡ್ರೆಸ್ಸು ಆ ರೀತಿ ಎಲ್ಲ ಇದೆ. ಅದರಲ್ಲಿ ನೋಡಿ ಕೆಳಗಡೆ ಬಂದುಬಿಟ್ಟು ಆ್ಯಡ್ ಎ ಅಕೌಂಟ್ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಆ್ಯಡ್ ಎ ಅಕೌಂಟ್, ಅದರ ಮೇಲೆ ಪ್ರೆಸ್ ಮಾಡಿ. ಆದಾಗ ನಿಮ್ಮ ಹತ್ರ ಆಲ್ರೆಡಿ ಇರುವಂಥ ಅಕೌಂಟು, ಅಂದರೆ ನಿಮ್ಮ ಮೊಬೈಲ್ ನಂಬರ್ದು ಅಕೌಂಟು ತೋರಿಸ್ತದೆ. ಅದರ ಕೆಳಗಡೆ ಆ್ಯಡ್ ಎ ಅಕೌಂಟ್ ಅಂತ ಇದೆ. ಓಕೆ, ಆ ಆ್ಯಡ್ ಎ ಅಕೌಂಟ್ ಅಂತ ಇರುವಲ್ಲಿ ಪ್ರೆಸ್ ಮಾಡಿ. ಆವಾಗ ನೋಡಿ ನಿಮಗೆ ಒಂದು ನಿಮಿಷ ನೋಡಿ, ಇಂತಹ ಒಂದು ಇಂಟರ್ಫೇಸು ಓಪನ್ ಆಗ್ತದೆ. ಓಕೆ, ಆಮೇಲೆ ಎಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಟೈಪ್ ಮಾಡಿ. ಎಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಿದಾದಮೇಲೆ ಇಲ್ಲಿ ನೋಡಿ ನಿಮಗೆ ಯಾವ ಮೊಬೈಲ್ ನಂಬರಿಂದ ಇನ್ನೊಂದು ಅಕೌಂಟು, ವಾಟ್ಸಪ್ ಅಕೌಂಟು ಓಪನ್ ಮಾಡಬೇಕು, ಆ ಮೊಬೈಲ್ ನಂಬರನ್ನು ಹಾಕಬೇಕು. ಆ ಮೊಬೈಲ್ ನಂಬರನ್ನು ಹಾಕಿದಾಗ ನಿಮಗೆ ಆ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆವಾಗ ಅದನ್ನು ಆ OTPಯನ್ನು ಹಾಕಿದರೆ ನಿಮ್ಮ ಇನ್ನೊಂದು ವಾಟ್ಸಪ್ ಅಕೌಂಟು ಓಪನ್ ಆಗ್ತದೆ. ಇದರಿಂದ ನಿಮಗೆ ನಿಮ್ಮದು ಈ ಒಂದೇ ಮೊಬೈಲ್ನಿಂದ 2 ವಾಟ್ಸಪ್ ಅಕೌಂಟನ್ನು ಉಪಯೋಗಿಸ್ಬೋದು. ಓಕೆ, ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.